ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 5ನೇ ಪ್ರಶ್ನೆ, ಸನಾತನ ಧರ್ಮ, ಜೈನ ಮತ್ತು ಬೌದ್ಧ ಧರ್ಮಗಳು ಎನ್ನುವಂತಹ ಚಾಪ್ಟರ್ ಇಂದ ಸ್ಮೃತಿ ಎಂದರೇನು ಅಂತ ಕೇಳಿದ್ದಾರೆ. ಸ್ಮೃತಿ ಎಂದರೇನು? ವೇದೋತ್ತರ ಕಾಲದ ರಚನೆಗಳು ಮತ್ತು ವೇದಗಳು ಮತ್ತು ಉಪನಿಷತ್ತುಗಳು, ವೇದೋಪನಿಷತ್ತುಗಳನ್ನ ನೆನಪಿಸಿಕೊಳ್ಳುವುದು, ಸ್ಮರಣೆ ಮಾಡಿಕೊಳ್ಳುವುದನ್ನ ಸ್ಮೃತಿ ಎಂದು ಕರೆಯುತ್ತಾರೆ. ಇವು ಸಮಾಜದ ದೈನಂದಿನ ಜನರ ದೈನಂದಿನ ಲೌಕಿಕ ರೀತಿ ನೀತಿ ನಡೆ ನಿಯಮಾವಳಿಗಳನ್ನು ವಿಧಿಸುವ ಧರ್ಮಸೂತ್ರಗಳಾಗಿವೆ. ಓಕೆನಾ? ಸೊ ಇವುಗಳಲ್ಲಿ ಎಷ್ಟು ಸ್ಮೃತಿಗಳಿವೆ ಅಂತಂದ್ರೆ 18 ಸ್ಮೃತಿಗಳು ಇವೆ ಮಕ್ಕಳಿಗೆ. ಟೋಟಲ್ ಆಗಿ 18 ಸ್ಮೃತಿಗಳಿವೆ. ಇವು ನಡವಳಿಕೆಗಳು, ದೈನಂದಿನ ಆಚಾರ ವಿಚಾರಗಳು, ಜೀವನ ಶೈಲಿ ಹೇಗಿರಬೇಕು, ನಿಯಮಾವಳಿಗಳೇನು ಅನ್ನುವುದರ ಬಗ್ಗೆ ಮಾಹಿತಿಯನ್ನ ಒದಗಿಸ್ತವೆ. ಅತ್ಯಂತ ಪ್ರಭಾವಶಾಲಿ ಆಗಿರುವುದು ಇವುಗಳಲ್ಲಿ ಮನುಸ್ಮೃತಿ. 18 ಸ್ಮೃತಿಗಳಿವೆ ಟೋಟಲ್ ಆಗಿ. ಅದರಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವುದು, ಪ್ರಭಾವಶಾಲಿ ಆಗಿರುವುದು ಮನುಸ್ಮೃತಿ. ಓಕೆನಾ? ಇದು 2000 ವರ್ಷಗಳ ಹಿಂದಿನ ಸನಾತನ ಧರ್ಮದ ನಿಯಾಮಕ ಗ್ರಂಥ ಎಂದು ಮನುಸ್ಮೃತಿಯನ್ನ ಕರೆಯಲಾಗಿದೆ. ಈ ಮನ್ನಣೆ ಪಡೆದಿದೆ. ಓಕೆ, ಥ್ಯಾಂಕ್ ಯು.